ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯ ಕಥೆ ಲಲಿತಾ ಅವರ ಮಾತಿನಲ್ಲಿ. ಇಂದಿನ ಮೊದಲ ಕಥೆ ಕಾಡಿನ ಭಯ. ರತ್ನಪುರ ಗ್ರಾಮ ಭಯದ ಆಳ್ವಿಕೆಯಿರುವ ಒಂದು ಸ್ಥಳ. ಅದರ ಗಡಿಗಳ ಬಳಿಯಲ್ಲಿ ಒಂದು ಪ್ರಾಚೀನ ದಟ್ಟ ಕಾಡು ಹರಿವಿಕೊಂಡಿತ್ತು. ಆ ಕಾಡು ಭಯಾನಕ ಕಥೆಗಳಿಂದ ಸುತ್ತುವರಿದಿತ್ತು. ಗ್ರಾಮದವರು ಹೇಳುತ್ತಿದ್ದರಂತೆ ಆ ಕಾಡಿನ ಆಳದಲ್ಲಿ ಒಂದು ಭಯಾನಕ ಡೈನಿಯು ಅಲೆದಾಡುತ್ತಾಳೆ. ಅವಳ ಸಾನ್ನಿಧ್ಯವು ಅವಳಿಗೆ ತುಂಬಾ ಹತ್ತಿರ ಹೋಗಲು ಧೈರ್ಯ ಮಾಡಿದ ಹಲವರು ರಹಸ್ಯವಾಗಿ ಕಾಣೆಯಾಗುವುದರಿಂದ ತಿಳಿಯುತ್ತಿತ್ತು. ಸಂಪತ್ ಮತ್ತು ಕಪ್ತಾನ್ ಇಬ್ಬರು ಗ್ರಾಮಸ್ಥರು ಮನೆಗೆ ತಲುಪಲು ಒಂದು ಚಿಕ್ಕ ದಾರಿ ಹುಡುಕುತ್ತಾ ಅದೇ ನಿಷಿದ್ಧ ದಾರಿಯಲ್ಲಿ ನಡೆದುಬಿಟ್ಟರು. ಸಂಪತ್ ನಡುಗಿದನು. ಅವನ ಕಣ್ಣುಗಳು ಹೆಚ್ಚುತ್ತಿರುವ ನೆರಳುಗಳ ನಡುವೆ ಅಲೆದಾಡುತ್ತಿದ್ದವು. ಅವನು ನಿಧಾನವಾಗಿ ಹೇಳಿದನು, ಕಪ್ತಾನಣ್ಣ, ನಾವು ಈ ಚಿಕ್ಕ ದಾರಿಯನ್ನು ತೆಗೆದುಕೊಳ್ಳಬಾರಿತು. ಇಲ್ಲಿನಿಂದ ಬೇಗ ಹೋಗೋಣ. ಇಲ್ಲಿ ಜನರು ರಹಸ್ಯವಾಗಿ ಕಾಣೆಯಾಗುತ್ತಾರೆ ಎಂದು ಕೇಳಿದ್ದೇನೆ. ಈ ಕಾಡು ತುಂಬಾ ಭಯಾನಕವಾಗಿದೆ. ಕಪ್ತಾನ್ ತನ್ನ ಮೀಸೆ ತಿರುಗಿಸಿಕೊಂಡು ಹೇಳಿದನು, ಅಯ್ಯೋ, ನನ್ನ ಶಿಷ್ಯನಾಗಿ ಇಂತಹ ಹೆದರಿಕೆಯ ಮಾತುಗಳಾಡ್ತೀಯಾ? ಸ್ವಲ್ಪ ಧೈರ್ಯ ಇಟ್ಟುಕೋ. ಸಂಪತ್ ಒತ್ತಾಯವಾಗಿ ಹೇಳಿದನು, ಕಪ್ತಾನಣ್ಣ, ಕಳೆದ ತಿಂಗಳು ಸುಖಿಯಾ ಚಿಕ್ಕಪ್ಪನ ಮಗ ಇದೇ ಕಾಡಿನಿಂದ ಕಾಣೆಯಾಗಿದ್ದನು. ಇಂದಿಗೂ ಅವನ ಸುಳಿವು ಸಿಕ್ಕಿಲ್ಲ. ನೀವು 9 ತಿಂಗಳು ನಗರದಲ್ಲಿರುತ್ತೀರಲ್ಲ, ನಿಮಗೆ ಗ್ರಾಮದಲ್ಲಿ ಏನು ನಡೆಯುತ್ತಿದೆ ಎಂಬುದು ಹೇಗೆ ಗೊತ್ತಾಗುತ್ತದೆ? ಕಪ್ತಾನ್ ಹಾಸ್ಯವಾಗಿ ಹೇಳಿದನು, ಅಯ್ಯೋ, ನಾವು ನಗರದ ಗಾಂಬಾರರು ನಗರದಲ್ಲಿ ಹಣ ಹೇಗೆ ಸಂಪಾದಿಸುತ್ತಾರೆ ಎಂಬುದು ಏನು ಗೊತ್ತು? ನೀವು ದಿನವಿಡೀ ಗ್ರಾಮದಲ್ಲೇ ಅಲೆದಾಡುತ್ತಿರುತ್ತೀರಲ್ಲ. ಎಷ್ಟು ಸಲ ಹೇಳಿದ್ದೇನೆ ನನ್ನ ಜೊತೆ ನಗರಕ್ಕೆ ಬಾ ಅಂತ. ಆದ್ರೆ ನಿನಗೆ ಈ ಗಾಂಬಾರ ಜೀವನ ಬಿಟ್ಟುಕೊಡೋದು ಇಷ್ಟವಿಲ್ಲ. ಅಷ್ಟರಲ್ಲಿ ಸಂಪತ್ ಕಪ್ತಾನ್ ಕೈಯಲ್ಲಿದ್ದ ಒಂದು ಪಾಲಿಥೀನ್ ಕಡೆ ಗಮನ ಹರಿಸಿದನು. ಅದು ಏನು ಕಪ್ತಾನಣ್ಣ? ಕೈಯಲ್ಲಿ ಏನು ಹಿಡಿದಿದ್ದೀರಿ? ನಮಗೂ ತೋರಿಸಿ, ಅದರೊಳಗೆ ಏನಿದೆ? ಕಪ್ತಾನ್ ಬೇಸರದಿಂದ ಹೇಳಿದನು, ಏನೂ ಇಲ್ಲ ಸಂಪತ್, ನನ್ನ ಹೆಂಡತಿ ನಗರದಿಂದ ಕೆಲವು ಡೈಪರ್ ಪ್ಯಾಕೆಟ್ಗಳನ್ನು ತರಿಸಿಕೊಳ್ಳಲು ಹೇಳಿದ್ದಳು, ಅದೇ ಇದೆ. ಸಂಪತ್ ಆಶ್ಚರ್ಯದಿಂದ ಕೇಳಿದನು, ಡೈಪರ್ ಪ್ಯಾಕೆಟ್ಗಳು? ಆದ್ರೆ ನಿಮ್ಮ ಮನೆಯಲ್ಲಿ ಮಗುವೇ ಇಲ್ಲ ಅಲ್ಲವೇ? ಕಪ್ತಾನ್ ಹೆಮ್ಮೆಯಿಂದ ಹೇಳಿದನು, ನೀವು ಗ್ರಾಮದ ಗಾಂವಾರರು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಲ್ಲ. ನಾವು ನಗರದಲ್ಲಿರುವವರ ಜೀವನ ಶೈಲಿ ಬೇರೆ. ಸಂಪತ್ ಕೋಪದಿಂದ ಹೇಳಿದನು, ಏನು ನಗರವಾಳನಂತೆ ನಟಿಸುತ್ತೀಯಾ? ಸರಿಯಾಗಿ ಹೇಳು, ನಿನ್ನ ಆ ಎಮ್ಮೆ ತರಹದ ಮುನ್ನ ಇನ್ನೂ ಹಾಸಿಗೆಯಲ್ಲೇ ಮೂತ್ರ ಮಾಡ್ತಾನಲ್ಲವೇ? ಕಪ್ತಾನ್ ಕೋಪದಿಂದ ಉತ್ತರಿಸಿದನು, ಅಯ್ಯೋ, ನಾನು ಅವನನ್ನು ತುಂಬಾ ಲಾಲನೆ ಪಾಲನೆ ಮಾಡಿದ್ದೇನೆ. ಸಂಪತ್ ಪ್ರತಿಕ್ರಿಯಿಸಿದನು, ಯಾವ ಲಾಲನೆ ಪಾಲನೆ? ಕಿವಿಗೆ 2 ಹೊಡೆದರೆ ಸಾಕು ಹಾಸಿಗೆಯಲ್ಲಿ ಮೂತ್ರ ಮಾಡುವುದನ್ನು ಬಿಡುತ್ತಾನೆ. ಹೊಡೆಯುವುದಕ್ಕೆ ಬದಲು ಡೈಪರ್ ತಂದು ಕೊಡುತ್ತೀಯಾ? ಮತ್ತೆ ನಾವು ನಗರವಾಳರು ಅಂತ ಹೇಳುತ್ತೀಯಾ? ಇದಕ್ಕಿಂತ ನನ್ನ ಗ್ರಾಮವೇ ಚೆನ್ನಾಗಿದೆ. ಸಂಪತ್ ಈ ಮಾತು ಹೇಳುತ್ತಿದ್ದಂತೆ ಏಕಾಏಕಿ 4 ಕಡೆ ಕಪ್ಪು ಹೊಗೆ ಆವರಿಸಿತು. ವಿಚಿತ್ರವಾದ ಚೀರುಗಳ ಶಬ್ದಗಳು ಕೇಳಿಬರತೊಡಗಿವು. ಕಪ್ತಾನ್ ಭಯದಿಂದ ಕಿರುಚಿದನು, ಈ ಹೊಗೆ ಏನು ಸಂಪತ್? ನನಗೆ ಏನೂ ಕಾಣುತ್ತಿಲ್ಲ. ಅಷ್ಟರಲ್ಲಿ ಸಂಪತ್ ಕಿವಿಗೆ ಕಪ್ತಾನ್ನ ಭಯಾನಕ ಕಿರುಚು ತಾಕಿತು. ಆ ಕಿರುಚು ಅವನನ್ನು ಒಳಗಿಂದ ನಡುಗಿಸಿತು. ಅವನು ಭಯದಿಂದ ತುಂಬಿ ಯೋಚನೆ ಮಾಡದೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿದನು. ಸ್ವಲ್ಪ ಹೊತ್ತಿನಲ್ಲಿ ಸಂಪತ್ ಉಸಿರಾಡಿ ಗ್ರಾಮಕ್ಕೆ ತಲುಪಿದನು ಮತ್ತು ಜೋರಾಡಿ ಕಿರುಚಿದನು, ಓಯ್ ಗ್ರಾಮಸ್ಥರೇ, ಎಲ್ಲಿದ್ದೀರಿ? ಬೇಗ ನನ್ನ ಜೊತೆ ಬನ್ನಿ, ಕಪ್ತಾನಣ್ಣ ಕಾಣೆಯಾಗಿದ್ದಾರೆ. ಸಂಪತ್ ಮಾತು ಕೇಳುತ್ತಿದ್ದಂತೆಯೇ ಗ್ರಾಮದ ಮುಖಿಯ ಕೋಪದಿಂದ ಹೇಳಿದನು, ಏನಪ್ಪಾ ಸಂಪತ್, ನಾಯಿಯಂತೆ ಇಷ್ಟು ಹೊತ್ತಿನಿಂದ ಭೂಸುಗುತ್ತಾ ಇದ್ದೀಯಾ? ಇಂದು ಕೂಡ ಮದ್ಯ ಕುಡಿದು ಬಂದಿದ್ದೀಯಾ ಅನಿಸುತ್ತಿದೆ. ಎಷ್ಟು ಸಲ ಹೇಳಿದ್ದೇನೆ ಹೆಚ್ಚು ಕುಡಿಬೇಡ ಅಂತ. ಯಕೃತ್ತು ಹಾಳಾಗುತ್ತದೆ, ಒಮ್ಮೆ ಸಾಯ್ತೀಯಲ್ಲ. ಸಂಪತ್ ಕೈಜೋಡಿಸಿ ಬೇಡಿಕೊಂಡು ಹೇಳಿದನು, ಬೇಗ ಬನ್ನಿ ಮುಖಿಯಾಜಿ, ದೊಡ್ಡ ಅನಾಹುತವಾಗಿದೆ. ನಾನು ಕಪ್ತಾನಣ್ಣನನ್ನು ಬಸ್ ಸ್ಟ್ಯಾಂಡ್ಗೆ ಕರೆತರಲು ಹೋಗಿದ್ದೆ. ಹಿಂದಿರುಗುವಾಗ ನಾವು ಆ ಡೈನಿ ಇರುವ ಕಾಡಿನ ಮೂಲಕವೇ ಬರುತ್ತಿದ್ದೆವು. ಏಕಾಏಕಿ 4 ಕಡೆ ಹೊಗೆ ಆವರಿಸಿತು. ಕಪ್ತಾನಣ್ಣನ ಕಿರುಚಾಟ ನನ್ನ ಕಿವಿಗೆ ಬಂತು. ನಾನು ತುಂಬಾ ಕಷ್ಟಪಟ್ಟು ನನ್ನ ಪ್ರಾಣ ಉರಿಸಿಕೊಂಡು ಓಡಿ ಬಂದಿದ್ದೇನೆ. ಮುಖಿಯ ಅವನನ್ನು ಗದರಿಸಿದನು, ನೀನು ಸ್ನೇಹಿತನ ಹೆಸರಿನಲ್ಲೇ ಕಳಂಕ. ನಿನ್ನ ಜಿಗರಿ ಸ್ನೇಹಿತನನ್ನು, ನಿನ್ನ ಗುರುವಂತ ಹೇಳಿಕೊಳ್ಳುವವನನ್ನು ಒಬ್ಬನೇ ಬಿಟ್ಟು ಓಡಿ ಬಂದಿದ್ದೀಯಾ? ಮೇಲೆ ನಮ್ಮ ಗ್ರಾಮಸ್ಥರನ್ನು ಕೆಲಸಕ್ಕೆ ಬಾರದವರು ಅಂತ ಹೇಳುತ್ತೀಯಾ? ಸಂಪತ್ ತನ್ನ ಮಾತನ್ನು ಮತ್ತೆ ಹೇಳಿದನು, ಹಾಗಾದರೆ ನಾನು ಏನು ಮಾಡಬೇಕಿತ್ತು? ನಾನು ಆ ಡೈನಿಯ ಬಲಿಯಾಗಬೇಕಿತ್ತಾ? ಮುಖಿಯ ಉತ್ತರಿಸಿದನು, ನಾನು ನಿನ್ನ ಜಾಗದಲ್ಲಿದ್ದರೆ ನನ್ನ ಸ್ನೇಹಿತನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅವನಿಗಾಗಿ ನನ್ನ ಪ್ರಾಣವನ್ನೇ ಕೊಡಬೇಕಾದರೂ ಕೊಡುತ್ತಿದ್ದೆ. ಸಂಪತ್ ಕಟುವಾಗಿ ಹೇಳಿದನು, ಮುಖಿಯಾಜಿ, ನನ್ನ ಬಾಯಿಯನ್ನು ತೆರೆಯಿಸಬೇಡಿ. ಎಲ್ಲವೂ ನನಗೆ ಗೊತ್ತಿದೆ.
ಹಿಂದಿನ ಸಲ ರತನ್ ಚಿಕ್ಕಪ್ಪನ ಮಗ ಆ ಡೈನಿಯ ಬಲಿಯಾಗಿದ್ದಾಗ ನೀವು ಅವನ ಜೊತೆಗೇ ಇದ್ದಿರಿ, ನನಗೆಲ್ಲವೂ ಗೊತ್ತಿದೆ. ಆದರೆ ನಿಮಗೆ ಯಾರೂ ಪ್ರಶ್ನೆ ಕೇಳಲಾರರು, ಯಾಕೆಂದರೆ ನೀವು ಈ ಗ್ರಾಮದ ಮುಖಿಯ ಅಲ್ವಾ? ಸಂಪತ್ತಿ ಮಾತು ಹೇಳುತ್ತಿದ್ದಂತೆ ಕಪ್ತಾನ್ ಉಸಿರಾಡುತ್ತಾ ಅಲ್ಲಿ ಬಂದು ಕೋಪದಿಂದ ಸಂಪತ್ಗೆ ಹೇಳಿದನು, ಅಯ್ಯೋ ನೀಚನೆ, ನಿನ್ನಂತಹ ಸ್ನೇಹಿತ ನನ್ನ ಬಳಿ ಇದ್ದರೆ ನನಗೆ ಶತ್ರುಗಳ ಅಗತ್ಯವೇನು? ನನ್ನನ್ನು ಒಬ್ಬನೇ ಬಿಟ್ಟು ಓಡಿ ಬಂದೆಯಾ? ಸಂಪತ್ ಆಶ್ಚರ್ಯದಿಂದ ಹೇಳಿದನು, ಅಯ್ಯೋ ಕಪ್ತಾನಣ್ಣ, ನೀನು ಸುಖ ಸಮೇತವಾಗಿ ಹಿಂದಿರುಗಿದ್ದೀಯಾ? ನಾನು ನಿನ್ನನ್ನು ಡೈನಿಯೂ ಹಿಡಿದು ಕೊಂದಿತು ಎಂದುಕೊಂಡೆ. ನಿನ್ನ ಕಿರುಚಾಟ ನನ್ನ ಕಿವಿಗೆ ಬಂದಿತ್ತಲ್ಲ? ಕಪ್ತಾನ್ ಗರ್ವದಿಂದ ಹೇಳಿದನು, ಹೌದು, ಆ ಡೈನಿಯು ನನ್ನನ್ನು ಹಿಡಿದಳು. ಆದರೆ ಹಿಡಿದ ಕೂಡಲೇ ನಾನು ಅವಳ ಬಾಯಿಗೆ ಒಮ್ಮೆ ಜೋರಾಡಿ ಮುಷ್ಟಿ ಹೊಡೆದೆ ಮತ್ತು ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ. ನಾನು ಆ ಡೈನಿಯೊಂದಿಗೆ ಹೋರಾಡಿ ಬಂದಿದ್ದೇನೆ, ನೀನು ಮಾತ್ರ ಹೆದರಿಕೊಂಡು ಓಡಿ ಬಂದೆಯಾ? ಸಂಪತ್ ವ್ಯಂಗ್ಯವಾಗಿ ಹೇಳಿದನು, ಬಹಳ ಧೈರ್ಯಶಾಲಿಯಾಗಿ ತಿರುಗುತ್ತೀಯಲ್ಲ ಕಪ್ತಾನಣ್ಣ, ಅಷ್ಟು ಧೈರ್ಯ ಇದ್ದರೆ ಆಗ ಕಿರುಚಿದ್ದು ಯಾಕೆ? ಕಪ್ತಾನ್ ಕಿರಿಕಿರಿಯಿಂದ ಹೇಳಿದನು, ಅಯ್ಯೋ, ಯಾರಾದರೂ ಹಠಾತ್ ಹಿಂದಿನಿಂದ ಹಿಡಿದರೆ ಬೆಚ್ಚಿಬಿದ್ದು ಕಿರುಚಾಟ ಹೊರಬರುತ್ತದೆ ಅಲ್ವಾ? ಮುಖಿಯ ಇಬ್ಬರನ್ನೂ ಶಾಂತಗೊಳಿಸಿ ಹೇಳಿದನು, ಇಬ್ಬರೂ ಜಗಳ ನಿಲ್ಲಿಸಿ. ಈ ಕಾಡಿನಿಂದ ಈಗಾಗಲೇ ಎಷ್ಟು ಜನರು ಕಾಣೆಯಾಗಿದ್ದಾರೆ ಗೊತ್ತಿಲ್ಲ. ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಬೇಕು. ಮುಖಿಯ ಕಪ್ತಾನ್ ಕಡೆ ನೋಡಿದನು. ಕಪ್ತಾನ್, ಆ ಡೈನಿಯ ಚಂಗುಲಿನಿಂದ ಸುಖ ಸಮೇತವಾಗಿ ಹಿಂದಿರುಗಿದ ಮೊದಲ ವ್ಯಕ್ತಿ ನೀನೇ. ಅಂದರೆ ಅವಳನ್ನು ಎದುರಿಸಲು ನಿನಗೆ ಧೈರ್ಯ ಇದೆ. ನೀನೇ ನಮ್ಮನ್ನು ಆ ಡೈನಿಯಿಂದ ಮುಕ್ತಗೊಳಿಸಬಹುದು. ಕಪ್ತಾನ್ ಬೇಸರದಿಂದ ಹೇಳಿದನು, ನನ್ನ ತಲೆ ಕೆಟ್ಟಿದೆಯಾ? ನಾನು ಬದುಕಿ ಬಂದಿದ್ದೇನೆ ಅಂದರೆ ನೀವು ನನ್ನನ್ನು ಬಲಿಯಾಗಿ ಕಳುಹಿಸುತ್ತೀರಾ? ನಾನು ನಿಮ್ಮ ಬಲೆಗೆ ಬೀಳೋಲ್ಲ. ಹೋಗಿ ಬೇರೆ ಯಾರನ್ನಾದರೂ ಹುಡುಕಿ. ಅಷ್ಟು ಹೇಳಿ ಕಪ್ತಾನಲ್ಲಿಂದ ಹೊರಟನು. ಮುಖಿಯ ಸಂಪತ್ ಕಡೆ ನೋಡಿದನು. ಸಂಪತ್ ಕೂಡಲೇ ಕೈಜೋಡಿಸಿ ಹೇಳಿದನು, ಮುಖಿಯಾಜಿ, ನಿಮಗೆ ಬುದ್ಧಿ ತಪ್ಪಿದೆಯಾ? ನಾನು ಕೂಡ ದೊಡ್ಡ ಕಷ್ಟಪಟ್ಟು ಪ್ರಾಣ ಉಳಿಸಿಕೊಂಡು ಬಂದಿದ್ದೇನೆ. ನೀವು ಈ ಗ್ರಾಮದ ಮುಖಿಯ, ಗ್ರಾಮಸ್ಥರು ನಿಮ್ಮನ್ನೂ ಆಯ್ಕೆ ಮಾಡಿದ್ದಾರೆ. ಹಾಗಾದರೆ ನೀವು ಯಾಕೆ ಆ ಡೈನಿಯನ್ನು ಎದುರಿಸಲು ಹೋಗುವುದಿಲ್ಲ? ಮುಖಿಯ ಪ್ರತಿಯಾಗಿ ಹೇಳಿದನು, ಅಯ್ಯೋ, ನಾನು ಈ ಗ್ರಾಮದ ಮುಖಿಯ ಅಂದರೆ ನನ್ನ ಪ್ರಾಣವೇ ಕಳೆದುಕೊಳ್ಳಬೇಕಾ? ಮುಖಿಯ ಇಷ್ಟು ಹೇಳುತ್ತಿದ್ದಂತೆ ಸುಮಾರು 100 ವರ್ಷದ ವಯಸ್ಸಿರಬಹುದಾದ ಒಬ್ಬ ಅತಿವೃದ್ಧ ವ್ಯಕ್ತಿ ಲಾಠಿ ಹಿಡಿದು ನಡುಗುತ್ತಾ ಅಲ್ಲಿ ಬಂದನು. ಅವನು ಕಂಪಿಸುವ ಧ್ವನಿಯಲ್ಲಿ ಮುಖಿಯ ಕಡೆ ನೋಡುತ್ತಾ ಹೇಳಿದನು. ವೃದ್ಧನು ಉಸಿರಾಟ ತೀವ್ರವಾಗಿದ್ದು ಹೇಳಿದನು, ಚಿಂತಿಸಬೇಡಿ, ನಾನು ಟೆಲಿಫೋನ್ ಮೂಲಕ ಒಬ್ಬ ಬಹಳ ಶಕ್ತಿಶಾಲಿ ಸಾಧುವಿಗೆ ಆ ಡೈನಿಯ ಬಗ್ಗೆ ತಿಳಿಸಿದ್ದೇನೆ. ಇವತ್ತು ರಾತ್ರಿ ಅವನು ಬರಲಿದ್ದಾನೆ. ನೋಡಿ, ಅವನು ತನ್ನ ಶಕ್ತಿಯಿಂದ ಆ ಡೈನಿಯನ್ನು ಸುಟ್ಟು ಬೂದಿಯಾಗಿಸುತ್ತಾನೆ. ಅಚಾನಕ್ ಆ ವೃದ್ಧನು ಕೆಮ್ಮಲು ಆರಂಭಿಸಿದನು. ಅವನ ಕೈಯಿಂದ ಲಾಠಿ ಬಿದ್ದು ಹೋಯಿತು ಮತ್ತು ಅವನು ನೆಲಕ್ಕುರುಳಿದನು. ಅವನು ಬಿದ್ದುದನ್ನು ನೋಡಿ ಮುಖಿಯ ಕೋಪದಿಂದ ಸಂಪತ್ ಕಡೆ ನೋಡಿ ಹೇಳಿದನು, ಏನ್ ನೋಡ್ತಾ ಇದ್ದೀಯಾ? ಅವನನ್ನು ಎತ್ತು. ಸಂಪತ್ ಗುನುಗುತ್ತಾ ಹೇಳಿದನು, ಈ ಝುಮ್ರಿಯ ಪರದಾದ ಕೂಡ ನಡೆಯಲು ಆಗೋದಿಲ್ಲ ಅಂದ್ರೆ ಮನೆ ಹೊರಗೆ ಹೇಗ್ ಬರ್ತಾರೆ? ಅಷ್ಟರಲ್ಲಿ ತನ್ನ ಪರದಾದವನ್ನು ಹುಡುಕುತ್ತಾ ಝುಮ್ರಿಯಲ್ಲಿ ಬಂದಳು. ಸಂಪತ್ ಝುಮ್ರಿಗೆ ಹೇಳಿದನು, ಇವರು ನಿನ್ನ ಪರದಾದ ಅಲ್ವಾ? ಇವರನ್ನು ಮನೆಯೊಳಗೆ ಬೀಗ ಹಾಕಿ ಇಟ್ಟುಕೊಳ್ಳು. ಝುಮ್ರಿ ಉತ್ತರಿಸಿದಳು, ಪ್ರತಿ ಸಲ ಇವರನ್ನು ಮನೆಯೊಳಗೆ ಬೀಗ ಹಾಕಿ ಹೊರಗೆ ಹೋಗುತ್ತೇನೆ, ಆದರೆ ಹೇಗೋ ಬಾಗಿಲು ತೆರೆದು ಹೊರಗೆ ಬರುತ್ತಾರೆ. 100 ಸಲ ಬಿದ್ದಿದ್ದಾರೆ, ಆದರೆ ಇವರ ಪಕ್ಕಳಿಗೆ ಸಣ್ಣ ಫ್ರ್ಯಾಕ್ಚರ್ ಕೂಡ ಆಗಿಲ್ಲ. ಸಂಪತ್ ಆಶ್ಚರ್ಯದಿಂದ ಹೇಳಿದನು, ಯೌವನದಲ್ಲಿ ಏನ್ ತಿಂದಿದ್ದಿರೋ ಗೊತ್ತಿಲ್ಲ. ಝುಮ್ರಿ ತನ್ನ ಪರದಾದವನ್ನು ಕರೆದುಕೊಂಡು ಅಲ್ಲಿಂದ ಹೊರಟಳು. ರಾತ್ರಿ ಸಮಯ. ಒಬ್ಬ ಸಾಧು ರತ್ನಪುರ ಗ್ರಾಮದ ಅದೇ ಕಾಡಿನ ಮೂಲಕ ಶಾರ್ಟ್ಕಟ್ ದಾರಿಯಲ್ಲಿ ಭಯವಿಲ್ಲದೆ ನಡೆದುಕೊಂಡು ಹೋಗುತ್ತಿದ್ದನು. ಅಚಾನಕ್ ಕಣ್ಣೆದುರಿಗೆ ಕಪ್ಪು ದಟ್ಟ ಹೊಗೆ ಏರಿತು. ಆ ಹೊಗೆ ಸಂಪೂರ್ಣ ಕಾಡನ್ನು ಆವರಿಸಿತು. ಆದರೆ ಸಾಧು ಭಯವಿಲ್ಲದೆ ಅಲ್ಲೇ ನಿಂತಿದ್ದನು. ಅವನ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ಕೆಲವು ಕ್ಷಣಗಳ ನಂತರ ಹೊಗೆ ಕರಗಿತು. ಸಾಧುವಿನ ಮುಂದೆ ಭಯಾನಕ ಮುಖದ ಡೈನಿಯೊಂದು ನಿಂತಿತ್ತು. ಅವಳ ಕಣ್ಣುಗಳು ಅಂಗಾರಗಳಂತೆ ದಹಿಸುತ್ತಿದ್ದವು. ಡೈನಿಯು ಕರ್ಕಶ ಧ್ವನಿಯಲ್ಲಿ ಹೇಳಿದಳು, ನಿನಗೆ ಗೊತ್ತಿಲ್ಲವೇ? ಇಲ್ಲಿ ಬರುವ ಯಾರೂ ಜೀವಂತವಾಗಿ ಹಿಂದಿರುಗುವುದಿಲ್ಲ. ಸಾಧು ಗಂಭೀರವಾಗಿ ಉತ್ತರಿಸಿದನು, ಹೌದು, ಗೊತ್ತಿದೆ. ಎಷ್ಟು ಜನರ ಪ್ರಾಣ ತೆಗೆದುಕೊಂಡಿದ್ದೀಯೋ ನೀನು. ಆದರೆ ಈಗ ನಿನ್ನ ಅಂತಿಮ ಸಮಯ ಬಂದಿದೆ ಡೈನಿ, ಏಕೆಂದರೆ ನನ್ನ ಮಂತ್ರಗಳ ಶಕ್ತಿಯಿಂದ ನಿನ್ನನ್ನು ಭಸ್ಮ ಮಾಡುತ್ತೇನೆ. ಡೈನಿಯು ಜೋರಾಗಿ ನಕ್ಕಳು. ಪ್ರಯತ್ನ ಮಾಡಿ ನೋಡಿ.
ಅಂತ ಹೇಳುತ್ತಿದ್ದಂತೆಯೇ ಸಾಧು ಮಂತ್ರಗಳನ್ನು ಜಪಿಸುತ್ತಾ ಅವಳ ಮೇಲೆ ಎಸೆಯಲು ಪ್ರಾರಂಭಿಸಿದನು. ಓಂ ಕ್ರೀಂ ಚಾಮುಂಡಾಯೇ ನಮಃ, ಓಂ ಕ್ರೀಂ ಚಾಮುಂಡಾಯೇ ನಮಃ. ಆದರೆ ಸಾಧುವಿನ ಮಂತ್ರಗಳು ಆ ಡೈನಿಯ ಮೇಲೆ ಸ್ವಲ್ಪವೂ ಪರಿಣಾಮ ಬೀರುವುದಿಲ್ಲ. ಸಾಧು ಬೆಚ್ಚಿಬಿದ್ದನು. ಇದು ಹೇಗೆ ಸಾಧ್ಯ? ನನ್ನ ಮಂತ್ರಗಳೇ ಕೆಲಸ ಮಾಡುತ್ತಿಲ್ಲ? ಡೈನಿಯು ಜೋರಾಗಿ ನಗತೊಡಗಿದಳು. ಅವಳ ನಗು ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸಾಧು ಭಯದಿಂದ ನಡುಗಿದನು. ಅವನ ಮುಖದಲ್ಲಿ ಮರಣದ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಹೆದರಿ ರತ್ನಪುರ ಗ್ರಾಮ ಕಡೆಗೆ ಓಡಿದನು ಮತ್ತು ಗ್ರಾಮ ತಲುಪುತ್ತಿದ್ದಂತೆಯೇ ಪ್ರಜ್ಞೆ ತಪ್ಪಿ ಬಿದ್ದನು. ಮುಂದಿನ ದಿನ ಸಾಧುವಿಗೆ ಕಣ್ಣು ತೆರೆದಾಗ ಗ್ರಾಮದ ಮುಖಿಯ ಮತ್ತು ಎಲ್ಲ ಗ್ರಾಮಸ್ಥರು ಅವನ ಸುತ್ತ ಕುಳಿತಿದ್ದರು. ಸಂಪತ್ ವ್ಯಂಗ್ಯವಾಗಿ ಕೇಳಿದನು, ನೀನೇನಾ ಆ ಸಾಧು ಡೈನಿಯಿಂದ ನಮಗೆ ಮುಕ್ತಿ ಕೊಡಲು ಬಂದವನು? ಸಾಧು ಹೌದು ಎಂದು ಉತ್ತರಿಸಿದನು. ಹೌದು, ನಾನು ಅದೇ ಸಾಧು. ಕಪ್ತಾನ್ ಕೇಳಿದನು, ಆದರೆ ನೀನು ಇಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀಯಲ್ಲ, ಡೈನಿಯನ್ನು ಕೊಂದೆಯಾ? ಸಾಧು ನಾಚಿಕೆಯಿಂದ ತಲೆ ತಗ್ಗಿಸಿದನು. ಆ ಡೈನಿ ನಿರೀಕ್ಷೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದಳು. ನನ್ನ ಮಂತ್ರಗಳು ಅವಳ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಸಂಪತ್ ಕಟಾಕ್ಷವಾಗಿ ಹೇಳಿದನು, ನೀನೊಬ್ಬ ಪಾಖಂಡಿ ಸಾಧು ಅಂದ್ರೆ ಹೇಳು. ಸಾಧು ಅವಮಾನಗೊಂಡಂತೆ ಹೇಳಿದನು, ನೀನು ನನ್ನನ್ನು ಅವಮಾನ ಮಾಡುತ್ತಿದ್ದೀಯಾ? ಸಂಪತ್ ಹಾಸ್ಯವಾಗಿ ಹೇಳಿದನು, ಅಯ್ಯೋ, ಡೈನಿಯ ಮುಂದೆ ಓಡುತ್ತಿದ್ದಾಗ ಅವಮಾನ ಆಗಲಿಲ್ಲವಾ? ಸಾಧು ಕೇಳಿದನು, ನಿನಗೆ ಹೇಗೆ ಗೊತ್ತು ನಾನು ಡೈನಿಯ ಮುಂದೆ ಓಡುತ್ತಿದ್ದೆ ಎಂದು? ಸಂಪತ್ ಅವನ ಮುಖದ ಕಡೆ ತೋರಿಸಿ ಹೇಳಿದನು, ನಿನ್ನ ಮುಖವೇ ಹೇಳುತ್ತಿದೆ. ಅಷ್ಟರಲ್ಲಿ ಒಬ್ಬ ಹುಚ್ಚ ವ್ಯಕ್ತಿ ಅಲ್ಲಿ ಬಂದು ಕೋಪದಿಂದ ಗುಣಗುಣಿಸುತ್ತಾ ಹೇಳಿದನು, ನೀವೆಲ್ಲರೂ ಹೆದರಿಕೋರರು. ಇವತ್ತು ರಾತ್ರಿ ನಾನು ಆ ಡೈನಿಯನ್ನು ಕೊನೆಗೊಳಿಸುತ್ತೇನೆ. ಮುಖಿಯ ಅವನನ್ನು ನೋಡಿ ಹೇಳಿದನು, ಅಯ್ಯೋ, ಈ ಹುಚ್ಚ ಮತ್ತೆ ಬಂದಿದ್ದಾನೆ, ಓಡಿಸಿ ಅವನನ್ನು. ಸಂಪತ್ ಆ ಹುಚ್ಚನನ್ನು ಕೇಳಿದನು, ಓ ಹುಚ್ಚ, ನೀನು ಯಾರು? ಕೆಲವು ದಿನಗಳಿಂದ ನಮ್ಮೆಲ್ಲರ ಬದುಕನ್ನು ಕಷ್ಟಪಡಿಸಿದ್ದೀಯಾ. ಇವತ್ತು ಹೇಳಬೇಕು, ನೀನು ಎಲ್ಲಿಂದ ಬಂದಿದ್ದೀಯಾ? ಮುಖಿಯ ಸಂಪತ್ತನ್ನು ತಡೆದು ಹೇಳಿದನು, ನಿನಗೆ ಬುದ್ಧಿ ಹೋಗಿದೆಯಾ? ಅವನೊಬ್ಬ ಹುಚ್ಚ. ಅವನು ಹೇಗೆ ಹೇಳುತ್ತಾನೆ ಅವನು ಎಲ್ಲಿಂದ ಬಂದಿದ್ದಾನೆಂದು? ಆ ಬಡವನಿಗೆ ತನ್ನದ್ದೇ ಜ್ಞಾನವಿಲ್ಲ. ಆ ಹುಚ್ಚ ಗುಣಗುಣಿಸುತ್ತಾ ಅಲ್ಲಿಂದ ಹೊರಟನು. ಕಪ್ತಾನ್ ಹೇಳಿದನು, ನೋಡಿ ಮುಖಿಯಾಜಿ, ನನಗೆ ಅನಿಸುತ್ತಿದೆ ಇವತ್ತು ರಾತ್ರಿ ಈ ಹುಚ್ಚನ ಕೊನೆಯ ರಾತ್ರಿ. ಸಂಪತ್ ಒಪ್ಪಿಕೊಂಡು ಹೇಳಿದನು, ಸರಿ ಹೇಳಿದ್ದೀಯಾ, ಇವತ್ತು ಇವನು ಸಾಯ್ತಾನೆ. ಮುಖಿಯ ಚಿಂತೆಯಿಂದ ಹೇಳಿದನು, ಅಯ್ಯೋ, ಅದು ಸರಿ, ಆದರೆ ಈ ಸಮಸ್ಯೆಗೆ ಪರಿಹಾರ ಹೇಗೆ ಸಿಗ್ತದೆ? ಅದನ್ನು ಯೋಚಿಸಿ. ಆ ಡೈನಿಯ ಮುಂದೆ ಈ ಸಾಧುವೂ ತನ್ನ ಪ್ರಾಣ ಉಳಿಸಿಕೊಂಡು ಓಡಿ ಬಂದಿದ್ದಾನೆ. ಕಪ್ತಾನ್ ಮತ್ತು ಸಂಪತ್, ನೀವಿಬ್ರೂ ಈ ಗ್ರಾಮದ ಮಾನ ಗೌರವ. ನಿಮ್ಮ ಜೋಡಿ ಇಲ್ಲಿ ಗುರುಶಿಷ್ಯರಾಗಿ ಪ್ರಸಿದ್ಧವಾಗಿದೆ. ಹಾಗಾದ್ರೆ ನೀವಿಬ್ರೂ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಿಲ್ಲವೇ? ಕಪ್ತಾನ್ ಉತ್ತರಿಸಿದನು, ಮುಖಿಯಾಜಿ, ನಾವು ಯಾವುದೋ ತಾಂತ್ರಿಕರಲ್ಲ. ನೀವು ಸ್ವತಃ ನೋಡಿದಿರಿ, ಈ ತಾಂತ್ರಿಕನೇ ತನ್ನ ಪ್ರಾಣ ಉಳಿಸಿಕೊಂಡು ಓಡಿ ಬಂದಿದ್ದಾನೆ. ಹಾಗಿದ್ರೆ ನಾವು ಆ ಡೈನಿಯನ್ನು ಹೇಗೆ ಎದುರಿಸಬೇಕು? ಮುಖಿಯ ನಿರಾಸೆಯಿಂದ ಕೇಳಿದನು, ಹಾಗಾದ್ರೆ ಗ್ರಾಮಸ್ಥರು ಹೀಗೆಯೇ ಕಾಣೆಯಾಗುತ್ತಾ ಇರಬೇಕಾ? ಅಷ್ಟರಲ್ಲಿ ಗ್ರಾಮದ ಒಬ್ಬ ವ್ಯಕ್ತಿ ಹೇಳಿದನು, ಮುಖಿಯಾಜಿ, ನಾವು ಪೊಲೀಸರ ಸಹಾಯ ಯಾಕೆ ಪಡೆಯಬಾರದು? ಕಪ್ತಾನ್ ಅವನನ್ನು ಹಾಸ್ಯ ಮಾಡಿ ಹೇಳಿದನು, ಅಯ್ಯೋ, ನಿನಗೆ ಬುದ್ಧಿ ಹೋಗಿದೆಯಾ? ಪೊಲೀಸರು ಯಾವಾಗಿನಿಂದ ಡೈನಿ ಚುಡೈಲ್ ಹಿಡಿಯಲು ಶುರು ಮಾಡಿದ್ದಾರೆ? ಮುಖಿಯಾಜಿ ಅಲ್ಲಿ ದೂರು ಕೊಡಲು ಹೋದರೆ ತಿರುಗಿ ದಂಡೆಯಿಂದ ಹೊಡೆದು ಓಡಿಸುತ್ತಾರೆ. ಮುಖಿಯಾ ಅವನನ್ನು ತಡೆದು ಹೇಳಿದನು, ಅರ್ಥವಿಲ್ಲದ ಮಾತು ಬೇಡ ಕಪ್ತಾನ್. ಹಿಂದಿನ ಬಾರಿ ಈ ಎಲ್ಲಾ ವಿಷಯಗಳನ್ನು ನಂಬದ ಒಬ್ಬ ಪೊಲೀಸ್ ಆ ಕಾಡಿಗೆ ಹೋಗಿದ್ದ. ಅವನು ಇಂದಿಗೂ ಹಿಂದಿರುಗಿಲ್ಲ. ಕಪ್ತಾನ್ ಹೇಳಿದನು, ಹಾಗಾದ್ರೆ ಎಲ್ಲವನ್ನೂ ದೇವರ ಭರವಸೆಗೆ ಬಿಡಿ ಮುಖ್ಯಾಜಿ, ಅವನೇ ನಮ್ಮನ್ನು ಈ ಸಂಕಟದಿಂದ ರಕ್ಷಿಸಬಹುದು. ಕೆಲವು ದಿನಗಳ ನಂತರ ಆ ಡೈನಿಯ ಭೀತಿ ಅಷ್ಟರ ಮಟ್ಟಿಗೆ ಹೆಚ್ಚಿತು. ರತ್ನಪುರ ಗ್ರಾಮದ ಜನರು ತಮ್ಮ ಮನೆತನ ಬಿಟ್ಟು ಬೇರೆ ಗ್ರಾಮಗಳಿಗೆ ಹೋಗಲು ಶುರುಮಾಡಿದರು. ಒಂದು ರಾತ್ರಿ ಸದಾ ಗುನುಗುತ್ತಾ ಇರುವ ಆ ಹುಚ್ಚ ವ್ಯಕ್ತಿ ಅದೇ ಭಯಾನಕ ಕಾಡಿನೊಳಗೆ ಹೋಗುತ್ತಿದ್ದನು. ಅವನಿಗೆ ಸಾವು ಎಂಬ ಭಯವೇ ಇಲ್ಲದಂತೆ. ಅಕಸ್ಮಾತ್ ಕಪ್ಪು ದಟ್ಟ ಹೊಗೆ ಎದ್ದು ಅವನನ್ನು 4 ಕಡೆಗಳಿಂದ ಆವರಿಸಿತು. ಆ ಹೊಗೆಯಿಂದ ಅದೇ ಭಯಾನಕ ಡೈನಿ ಹೊರಬಂದಳು. ಅವಳ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಡೈನಿಯು ಕರ್ಕಶ ಧ್ವನಿಯಲ್ಲಿ ಹೇಳಿದಳು, ಈ ಕಾಡಿನಲ್ಲಿ ನನಗೆ ಮನುಷ್ಯರ ಮಾಂಸವೇ ಇಷ್ಟ,
ಹುಚ್ಚನದು ಅಲ್ಲ. ಹುಚ್ಚ ಅವಳ ಮಾತು ಕೇಳಿ ವಿಚಿತ್ರವಾಗಿ ನಗಿದನು. ಡೈನಿಯು ಕೋಪದಿಂದ ಹೇಳಿದಳು, ನೀನು ನನ್ನನ್ನು ಹಾಸ್ಯ ಮಾಡುತ್ತಿದ್ದೀಯಾ? ಹುಚ್ಚ ಉತ್ತರಿಸಿದನು, ನಿಜ ಹೇಳಬೇಕಾದರೆ ನೀನು ಡೈನಿಯಲ್ಲ. ನೀನು ಡೈನಿಯಾಗಿದ್ದರೆ ಈಗಲೇ ನನ್ನನ್ನು ಕೊಂದಿರುತ್ತೀಯಲ್ಲ. ಹುಚ್ಚ ಈ ಮಾತು ಹೇಳುತ್ತಿದ್ದಂತೆಯೇ ಡೈನಿ ಅವನ ಮೇಲೆ ಜಿಗಿದು ಅವನನ್ನು ಬಿಗಿಯಾಗಿ ಹಿಡಿದಳು. ಅಕಸ್ಮಾತ್ ಅವನ ಕಣ್ಣು ಮುಂದೆ ಕತ್ತಲೆ ಆವರಿಸಿತು. ಕೆಲವು ಕ್ಷಣಗಳ ನಂತರ ಅವನು ಕಣ್ಣು ತೆರೆದಾಗ ತನ್ನನ್ನು ಕಾಡಿನೊಳಗಿನ ಒಂದು ಮುಚ್ಚಿದ ಕತ್ತಲೆಯ ಕೊಠಡಿಯಲ್ಲಿ ಕಂಡುಕೊಂಡನು. ಅಲ್ಲಿ ರತ್ನಪುರ ಗ್ರಾಮದ ಕಾಣೆಯಾದ ಎಲ್ಲಾ ಜನರೂ ಇದ್ದರು. ಅವರ ಕೈಕಾಲುಗಳನ್ನು ಕಟ್ಟಲಾಗಿತ್ತು. ಅವರಲ್ಲೊಬ್ಬನು ಕೋಪದಿಂದ ಹೇಳಿದನು, ಅಯ್ಯೋ ಮೂರ್ಖ, ಇಲ್ಲಿ ಬರಬೇಕಾಗಿದ್ದೇನು? ಇವತ್ತು ರಾತ್ರಿ ನಮ್ಮೆಲ್ಲರನ್ನೂ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇವರು ಮಾನವ ಕಳ್ಳ ಸಾಗಣಿಕರರು. ನಮ್ಮ ಗ್ರಾಮದವರಲ್ಲೊಬ್ಬನು ಅವರ ಜೊತೆ ಸೇರಿಕೊಂಡಿದ್ದಾನೆ. ಡೈನಿಯ ಭಯ ಹರಡಿಸಿದ್ದಾನೆ. ಹುಚ್ಚ ಆಶ್ಚರ್ಯದಿಂದ ಹೇಳಿದನು, ನೀವು ಸುಳ್ಳು ಹೇಳುತ್ತೀರಿ. ನಾನು ಕಪ್ಪು ಹೊಗೆಯನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಆ ಹೊಗೆಯಿಂದ ಹೊರಬಂದ ಆ ಡೈನಿಯನ್ನು ನೋಡಿದ್ದೇನೆ. ಆ ವ್ಯಕ್ತಿ ನಗುತ್ತಾ ಹೇಳಿದನು, ಅದು ಎಲ್ಲಾ ರಾಸಾಯನಿಕಗಳ ಆಟ. ಇಂದಿನ ತಂತ್ರಜ್ಞಾನದಲ್ಲಿ ಯಾರಾದರೂ ಮೇಕಪ್ ಮಾಡಿಕೊಂಡು ಡೈನಿ ಅಥವಾ ಚುಡೈಲ್ ಆಗಬಹುದು. ಸಿನಿಮಾಗಳನ್ನು ನೋಡಿಲ್ಲವೇ? ಅಯ್ಯೋ ಯಾರ್, ನೀನು ಹುಚ್ಚನಲ್ಲವೇ? ನಿನಗೆ ಏನು ಹೇಳಲಿ? ಅಷ್ಟರಲ್ಲಿ ಮತ್ತೊಬ್ಬನು ನಗುತ್ತಾ ಒಳಬಂದನು. ಅವನು ಇನ್ನಾರೂ ಅಲ್ಲ, ಕಪ್ತಾನ್. ಹುಚ್ಚ ಅವನನ್ನು ಗುರುತಿಸಿದನು. ನೀವು ರತ್ನಪುರ ಗ್ರಾಮದವನು. ನಿಮ್ಮ ಹೆಸರು? ಕಪ್ತಾನ್. ಅಷ್ಟರಲ್ಲಿ ಇನ್ನೊಬ್ಬನು ನಗುತ್ತಾ ಬಂದನು. ಅವನು ಕಪ್ತಾನ್ನ ಸ್ನೇಹಿತ ಸಂಪತ್. ಸಂಪತ್ ಕಪ್ತಾನ್ಗೆ ಹೇಳಿದನು, ಗುರು, ಈ ಹುಚ್ಚನು ಬಹಳ ಬೇಗ ಸರಿಯಾಗಿ ಬಿಟ್ಟ. ನಾನು ಬೇಡದಂತೆ ಹೆದರಿಕೊಂಡಿದ್ದೆ, ಈ ಹುಚ್ಚನನ್ನು ಹಿಡಿದು ಏನು ಮಾಡೋದು ಅಂತ. ನಮಗೆ ಇದರಿಂದ ಏನು ಉಪಯೋಗ? ಆದರೆ ಇದು ಈಗ ಸರಿಯಾಗಿ ಬಿಟ್ಟಿದೆ. ನಿನ್ನ ಐಡಿಯಾ ಅದ್ಭುತ. ಕಪ್ತಾನ್ ಗರ್ವದಿಂದ ಹೇಳಿದನು, ನೋಡು ಸಂಪತ್, ಇವತ್ತು ರಾತ್ರಿ ಇವರೆಲ್ಲರನ್ನೂ ನಗರಕ್ಕೆ ಕಳುಹಿಸುತ್ತೇವೆ. ಅಲ್ಲಿಂದ ಇವರನ್ನು ಹಿಡಿದು ವಿದೇಶಕ್ಕೆ ಕೊಂಡೊಯ್ಯಲಾಗುತ್ತದೆ. ನಂತರ ನಾವು ಕಣ್ಣೆದುರಿಗೆ ಕೋಟಿ ಶ್ರೀಮಂತರಾಗುತ್ತೇವೆ. ಸಂಪತ್, ಎಷ್ಟು ಹಣ ಬರುತ್ತದೆ ಅಂದಾಜೂ ಇಲ್ಲ ನಿನಗೆ. ರತ್ನಪುರ ಗ್ರಾಮದಂತಹ ಹಲವಾರು ಗ್ರಾಮಗಳನ್ನು ಖರೀದಿಸಬಹುದು. ಕಪ್ತಾನ್ ಈ ಮಾತು ಹೇಳುತ್ತಿದ್ದಂತೆಯೇ ಆ ಹುಚ್ಚ ತನ್ನ ಹರಿದ ಜೇಬಿನಿಂದ ಪಿಸ್ತೂಲ್ ತೆಗೆದು ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದನು. ಎಲ್ಲವೂ ಅಷ್ಟು ಬೇಗ ನಡೆಯಿತು. ಕಪ್ತಾನ್ ಮತ್ತು ಸಂಪತ್ ಆಘಾತದಿಂದ ಬೆಚ್ಚಿಬಿದ್ದರು. ಸಂಪತ್ ಬೆಚ್ಚಿಬಿದ್ದು ಹೇಳಿದನು, ಗುರು, ಅವನ ಕೈಯಲ್ಲಿ ಪಿಸ್ತೂಲಿದೆ. ಇವನು ಹುಚ್ಚನಲ್ಲ, ಪೊಲೀಸನಂತೆ ಕಾಣುತ್ತಿದ್ದಾನೆ. ನಾವು ಹುಚ್ಚನೆಂದುಕೊಂಡು ಇದರ ಕೈಕಾಲುಗಳನ್ನು ಕೂಡ ಕಟ್ಟಿಹಾಕಲಿಲ್ಲ. ಕಪ್ತಾನ್ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡು ಹೇಳಿದನು, ನೀನು ಸರಿಯೇ ಹೇಳುತ್ತಿದ್ದೀಯ ಸಂಪತ್, ನಮ್ಮಿಂದ ದೊಡ್ಡ ತಪ್ಪಾಗಿದೆ ಅನ್ನಿಸುತ್ತದೆ. ಕ್ಷಣಾರ್ಧದಲ್ಲೇ ಪೊಲೀಸರು ಅವರನ್ನು ಸುತ್ತುವರಿದರು. ಎಲ್ಲಾ ಪೊಲೀಸ್ ಅಧಿಕಾರಿಗಳು ಆ ಹುಚ್ಚನಿಗೆ ಸಲ್ಯೂಟ್ ಮಾಡಲು ಆರಂಭಿಸಿದರು. ಆ ಹುಚ್ಚ ವ್ಯಕ್ತಿ ಇನ್ನಾರೂ ಅಲ್ಲ, ಕ್ರೈಮ್ ಬ್ರಾಂಚ್ ಅಧಿಕಾರಿ ಅಶೋಕ್. ಅಶೋಕ್ ಗಂಭೀರವಾಗಿ ಹೇಳಿದನು, ರತ್ನಪುರ ಗ್ರಾಮದಲ್ಲಿ ಹಲವಾರು ಜನರ ಮಾನವ ಕಳ್ಳ ಸಾಗಣೆ ನಡೆಯಲಿದೆ ಎಂಬ ಮಾಹಿತಿ ನನಗೆ ಇಂಟೆಲಿಜೆನ್ಸ್ ಇಲಾಖೆಯಿಂದ ಸಿಕ್ಕಿತ್ತು. ಆದ್ದರಿಂದ ಕೆಲವು ದಿನಗಳ ಹಿಂದೆ ನಾನು ಇಲ್ಲಿ ತನಿಖೆಗಾಗಿ ಬಂದೆ. ಇಲ್ಲಿ ಬಂದು ಡೈನಿಯ ಬಗ್ಗೆ ಹರಿದಾಡುತ್ತಿದ್ದ ವದಂತಿಯನ್ನು ಕೇಳಿದಾಗ ಇದು ಖಂಡಿತವಾಗಿಯೂ ಮಾನವ ಕಳ್ಳ ಸಾಗಣೆಗಾರರ ಕೆಲಸ ಎಂದು ನನಗೆ ನಿಶ್ಚಯವಾಯಿತು. ಅವರು ಡೈನಿಯ ಭಯವನ್ನು ಹರಡಿಸಿದ್ದರು. ಪೊಲೀಸರು ಮತ್ತು ಗ್ರಾಮಸ್ಥರು ಭಯದಿಂದ ಈ ಪ್ರಕರಣದ ತಳಹದಿಗೆ ಹೋಗಬಾರದೆಂದು. ಮತ್ತು ಈ ಕಾರ್ಯದಲ್ಲಿ ನನಗೆ ಗ್ರಾಮದ ಮುಖಿಯ ಸಹಾಯ ಮಾಡಿದರು. ಅಷ್ಟರಲ್ಲೇ ಗ್ರಾಮದ ಮುಖಿಯ ಮತ್ತು ಅದೇ ಸಾಧು ಇನ್ನೂ ಕೆಲವರ ಜೊತೆ ಅಲ್ಲಿ ಬಂದರು. ಮುಖಿಯ ನಗುತ್ತಾ ಹೇಳಿದನು, ನೀವು ಇಬ್ಬರು ಡೈನಿಯ ಚಂಗುಲಿನಿಂದ ಪಾರಾಗಿ ಬಂದ ದಿನವೇ ನನಗೆ ನಿಮ್ಮಿಬ್ಬರ ಮೇಲೆ ಅನುಮಾನ ಬಂದಿತ್ತು. ಇದುವರೆಗೆ ಹಾಗೆ ಎಂದಿಗೂ ಆಗಿರಲಿಲ್ಲ. ಸಂಪೂರ್ಣ ಗ್ರಾಮ ಡೈನಿಯಿಂದ ಹೆದರಿಕೊಂಡಿದ್ದರೂ ನಿಮ್ಮಿಬ್ಬರ ಮುಖದಲ್ಲಿ ಭಯದ ಗುರುತು ಕೂಡ ಇರಲಿಲ್ಲ. ನಾನು ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಅಶೋಕ್ ಅವರನ್ನು ಮೊದಲಿನಿಂದಲೇ ಪರಿಚಯವಾಗಿದ್ದೆ. ನನ್ನ ಗ್ರಾಮದಲ್ಲಿ ಯಾವುದೇ ಡೈನಿಯ ಪ್ರಚಂಡತೆ ಇಲ್ಲ. ಇದು ಯಾರೋ ಮನುಷ್ಯನ ಕೃತ್ಯವೆಂದು ನನಗೆ ಪಕ್ಕಾ ನಂಬಿಕೆ ಬಂದಿತ್ತು. ಸಾಧು ತನ್ನ ಮಾತು ಸೇರಿಸಿ ಹೇಳಿದನು, ನಿಮ್ಮಿಬ್ಬರ ಮೇಲೆ ಅನುಮಾನ ಇನ್ನೂ ಗಟ್ಟಿಯಾಡದ್ದು ಆ ರಾತ್ರಿ ಡೈನಿಯ ಜೊತೆ ನನ್ನ ಮುಖಾಮುಖಿಯಾದಾಗ. ಡೈನಿಯನ್ನು ಓಡಿಸಲು ನಾನು ಬಹಳ ಪ್ರಾಚೀನ ಮಂತ್ರಗಳನ್ನು ಜಪಿಸಿದ್ದೆ. ಆದರೆ ಡೈನಿ ಕದಲಿಲ್ಲ. ಹೇಗೆ ಕದಲುತ್ತಾಳೆ? ಏಕೆಂದರೆ ನನ್ನ ಮುಂದೆ ಡೈನಿ ಇರಲಿಲ್ಲ. ಆ ಮಂತ್ರಗಳು ಡೈನಿ ಮತ್ತು ಚುಡೈಲ್ಗಳಿಗೆ, ಮನುಷ್ಯರಿಗಲ್ಲ. ಪೊಲೀಸರು ಕಪ್ತಾನ್ ಮತ್ತು ಸಂಪತ್ ಅದರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದರು. ರತ್ನಪುರ ಗ್ರಾಮದ ಎಲ್ಲಾ ಜನರು ಡೈನಿಯ ಈ ಸುಳ್ಳು ಭಯದಿಂದ ಮುಕ್ತಿ ಪಡೆದರು.
ನಿಮಗೆ ಈ ಕಥೆ ಇಷ್ಟವಾದರೆ ನಮ್ಮನ್ನು ಬೆಂಬಲಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಾಳೆ ಹೊಸ ಭಯಾನಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಆರೋಗ್ಯವಾಗಿರಿ.